ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ ನಿರ್ಣಾಯಕ ಘಟ್ಟ ತಲುಪ್ತಾ ಇದೆ. ಇದೊಂದು ವಿಚಾರ. ದೂರುದಾರ ತೋರಿಸಿದ್ದ ಸ್ಥಳಗಳನ್ನು ಪರಿಶೀಲಿಸಿದ ಎಸ್ಐಟಿ ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಬೇರೆಲ್ಲೂ ಪತ್ತೆಯಾಗದ ಕಳೇಬರ. ಈವರೆಗೆ 17 ಜಾಗದಲ್ಲಿ ಪರಿಶೋಧನೆಯನ್ನ ನಡೆಸಿದೆ ಎಸ್ಐಟಿ ಟೀಮ್. ಘಟನೆಗಳ ಬಗ್ಗೆ ದಾಖಲೆಯನ್ನ ಸಂಗ್ರಹಿಸಿದ ಎಸ್ಐಟಿ 1994ರಿಂದ 2014ರವರೆಗೆ ನಡೆದಿದೆ ಎನ್ನಲಾದ ಘಟನೆಗಳ ದಾಖಲೆಯನ್ನು ಸಂಗ್ರಹಿಸಲಾಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ಬೆಳ್ತಂಗಡಿ ಪೊಲೀಸ್ ಠಾಣೆ, ಧರ್ಮಸ್ಥಳ ಪೊಲೀಸ್ ಠಾಣೆಯ ದಾಖಲೆಗಳ ಪತ್ರಗಳನ್ನು ಪರಿಶೀಲನೆ ಮಾಡ್ತಾ ಇರೋದು. ದೂರುದಾರನ ಹೇಳಿಕೆಗೂ ದೊರೆತ ದಾಖಲೆ ಪತ್ರಗಳಿಗೂ ತಾಳೆ ಹಾಕಲಾಗ್ತಾ ಇದೆ. ಯುಡಿಆರ್, ಅಸಹಜ ಸಾವು, ಅನಾಥ ಶವಗಳ ದಾಖಲೆ ಇದೆಲ್ಲದರ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಈ ಮುಖಾಂತರವಾಗಿ ಈ ಪ್ರಕರಣದಲ್ಲಿ ಶೋಧ ಕಾರ್ಯ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ ಏನಿತ್ತು, ಈ ಪ್ರಕರಣ ನಿರ್ಣಾಯಕ ಘಟ್ಟ ತಲುಪಿದೆ ಫೈನಲಿ. ಬಟ್ ಇದು ಇನ್ನೂ ತನಿಖೆ ಆಗಬೇಕಾಗತ್ತೆ. ಕೇವಲ ಇದೊಬ್ಬ ದೂರುದಾರ ಅಲ್ಲ, ಇನ್ನೂ ಅನೇಕರು ಬಂದಿದ್ದಾರೆ. ಸೊ ಅವ್ರನ್ನೆಲ್ಲ ಹೇಗೆ ವಿಚಾರಣೆಗೆ ಒಳಪಡಿಸ್ತಾರೆ, ಅದನ್ನು ಯಾವ ರೀತಿಯಾಗಿ ತನಿಖೆಗೆ ತೆಗೆದುಕೊಂಡು ಹೋಗ್ತಾರೆ, ಇದು ಪ್ರಶ್ನೆ ಇದೆ. ಅಗೇನ್ ಆ ದೂರುದಾರ ಸುಮ್ಮನಾಗ್ತಾನೆ ಇಷ್ಟಕ್ಕೆ. SIT ನಾವು ತನಿಖೆ ಮಾಡಲ್ಲ, ಆಯಿತು ಶೋಧ ಕಾರ್ಯ ಮಾಡಲ್ಲ, ನಿಲ್ಲಿಸ್ತೀವಿ ಅಂದಿದ ತಕ್ಷಣ ದೂರುದಾರ ಸುಮ್ಮನಾಗ್ತಾನ, ಮತ್ತೆ ಆತ ಕಾನೂನು ಹೋರಾಟಕ್ಕೆ ಮುಂದಾಗ್ತಾನ, ಪ್ರಶ್ನೆ ಇದೆ. ಮೊದಲ ದಿನ ಆತ ತಲೆಬುರುಡೆ ತಂದಿದ್ದು ಎಲ್ಲಿಂದ, ಪ್ರಶ್ನೆ ಇದೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಒಂದು ತಾರ್ಕಿಕ ಅಂತ್ಯ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಈ ಶೋಧ ಕಾರ್ಯದ ವಿಚಾರದಲ್ಲಿ ಸದ್ಯದ ಮಟ್ಟಿಗಂತೂ ಒಂದು ಎಂಡಿಂಗ್ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಸಾಕಷ್ಟು ಇನ್ನೂ ವಿಚಾರಣೆ ಆಗೋದು ಬಾಕಿ ಇದೆ. ಇನ್ನೂ ದೂರುದಾರರು ಬಂದಿದ್ದಾರೆ, ನಾವು ಸಾಕ್ಷಿ ಹೇಳ್ತೀವಿ ಅಂತ ಬಂದಿದ್ದಾರೆ. ದೂರುದಾರನ ನಿಲುವು ಏನು ಅಂತ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಏನಾಗ್ತಾ ಇದೆ ಆದಿತ್ಯ? ಆ ನೀತಿ ಹೌದು, ಇವತ್ತಿನ ಮಟ್ಟಿಗೆ SIT ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದೆ. ಇದರೊಂದಿಗೆ ಮುಂದೆ ಉತ್ಖನನ ಮಾಡೋದಕ್ಕೂ ಕೂಡ ಬ್ರೇಕ್ ಹಾಕಿರುವಂತಹ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಯಾಕಂದರೆ ಸೂಕ್ತವಾದ ಸುಳಿವು ಮಾಹಿತಿ ಇಲ್ಲದೆ ಉತ್ಖನನ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ ಹೈಯರ್ ಅಫಿಷಿಯಲ್ಸ್ ಇಂದ ಕೂಡ ಮತ್ತು ಸರ್ಕಾರದ ಮಟ್ಟದಿಂದ ಕೂಡ SITಗೆ ಒಂದು ಸೂಚನೆ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಮುಂದೆ ಆತ ಹೇಳಿದ ಜಾಗದಲ್ಲಿ ಆತ ದಿನಕ್ಕೊಂದೊಂದು ಜಾಗವನ್ನು ತೋರಿಸ್ತಾ ಇದ್ದಾನೆ, ಅದರಲ್ಲಿ ಏನೂ ಸಿಗ್ತಾ ಇಲ್ಲ, ಏನೂ ಸುಳಿವು ಸಿಗ್ತಾ ಇಲ್ಲ. ಇಷ್ಟೆಲ್ಲ ಮ್ಯಾನ್ ಪವರ್ ಯೂಸ್ ಮಾಡ್ತಾ ಇದ್ದೀವಿ, ವ್ಯವಸ್ಥೆಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಆದರೂ ಏನೂ ಪತ್ತೆ ಆಗ್ತಾ ಇಲ್ಲ. ಹಾಗೆ ಮುಂದಕ್ಕೆ ನೀವು ಉತ್ಖನನ ಕಾರ್ಯಾಚರಣೆ ಮಾಡೋದಾದರೆ ಆತ ಹೇಳುವಂಥ ಜಾಗದ ಜೊತೆಗೆ ಒಂದು ಒಳ್ಳೆ ಅದಕ್ಕೊಂದು ಸುಳಿವು ಸಿಕ್ಕಿರಬೇಕು, ಒಂದು ಸಾಕ್ಷ್ಯ ಇದೆ, ಅಲ್ಲೊಂಚೂರು ಮಾಹಿತಿ ಇದೆ, ಅಲ್ಲಿದೆ ಅನ್ನುವಂಥ ರೀತಿಯಲ್ಲಿ ಏನಾದರೂ ಇದೆ ಅನ್ನುವಂಥ ರೀತಿಯಲ್ಲಿ ಇದ್ದರೆ ಮಾತ್ರ ಹೋಗಿ ಉತ್ಖನನ ಮಾಡಿ ಅನ್ನುವಂಥ ರೀತಿಯಲ್ಲೂ ಕೂಡ SITಗೆ ಸದ್ಯ ಆದೇಶ ಬಂದಿರುವಂಥದ್ದು. ಹಾಗಾಗಿ SIT ಈ ಉತ್ಖನನ ಕಾರ್ಯಾಚರಣೆಗೆ ಸದ್ಯ ಬ್ರೇಕ್ ಆಗಿ ಈಗಾಗಲೇ ಬಂದಿರುವಂಥ ಒಂದು ದೂರುಗಳು, ಪ್ರಮುಖವಾಗಿ ಸಾಕಷ್ಟು ಜೀವಂತ ಸಾಕ್ಷಿಗಳು ಮುಂದೆ ಬಂದಿದೆ ಮತ್ತು ಅನೇಕ ದೂರುದಾರರು ಮುಂದೆ ಬಂದು ನಾವು ಈ ಥರ ಉತ್ಖನನ ಮಾಡೋದನ್ನು ನೋಡಿದ್ದೀವಿ, ನಾವು ಇದಕ್ಕೆ ಸಾಕ್ಷಿ ಆಗ್ತೀವಿ ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿದ್ದಾರೆ. ಮತ್ತು ಈಗಾಗಲೇ ಉತ್ಖನನ ಮಾಡಿರುವಂಥ ಜಾಗಗಳು ಖಾಲಿ ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಸಿಕ್ಕಿದೆ ಬಿಟ್ಟರೆ ಬೇರೆ ಯಾವ ಜಾಗದಲ್ಲೂ ಕೂಡ ಭೂಮಿಯ ಒಳಗಡೆಯಿಂದ ಯಾವುದು ಸಿಕ್ಕಿಲ್ಲ, ಭೂಗರ್ಭದಿಂದ ಏನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 11 ಮಾತ್ರ ಮೇಲ್ಭಾಗದಲ್ಲಿ ಒಂದು ಅಸ್ಥಿ ಪಂಜರ ಲಭ್ಯವಾಗಿತ್ತು. ಸೊ ಇದು ಕೂಡ SIT ಹೆಗಲಿಗೆ ಈ ತನಿಖೆ ಬಿದ್ದಿದೆ. ಹಾಗಾಗಿ ಇದರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ SIT ತನಿಖೆ ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನು ಬರುವಂಥ ಜೀವಂತ ಸಾಕ್ಷಿದಾರರು ಯಾರಿದ್ದಾರೋ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಜಯನ್ ಅನ್ನುವಂಥವ್ರು ಬಂದಿದ್ರು. ನಾನು ಕೂಡ ಒಂದು 10-15 ವರ್ಷಗಳ ಹಿಂದೆ ಇದೇ ಮಾದರಿಯನ್ನು ಬಾಲಕಿಯ ಶವವನ್ನು ಹೂತು ಹಾಕೋದನ್ನು ನೋಡಿದ್ದೀನಿ ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿ ನೀಡಿದರು. ಮತ್ತಿಬ್ಬರು ಜೀವಂತ ಸಾಕ್ಷಿಗಳು ಬಂದು ಈ ಥರ ಉತ್ಖನನ ಮಾಡಿ ಶವವನ್ನು ಹೂತು ಹಾಕ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ವಿ, ನಾವು ನೋಡಿದ್ದೀವಿ, ನಮ್ಮನ್ನು ಕೂಡ ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಿ ಅನ್ನುವಂಥ ರೀತಿಯಲ್ಲೂ ಕೂಡ SIT ಮುಂದೆ ದೂರು ನೀಡಿದರು. ಹಾಗಾಗಿ SITಯ ಮುಂದೆ ಈ ದೂರುಗಳು ಮತ್ತು ಈ ಸಾಕ್ಷಿದಾರರ ವಿಚಾರಗಳು ಇದೆ. ಹಾಗಾಗಿ ಏಕಾಏಕಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕೋದಕ್ಕೂ ಕೂಡ ಸಾಧ್ಯ ಇಲ್ಲ ಮತ್ತು ಅನಾಮಿಕನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಏನು ಉತ್ಖನನಕ್ಕೂ ಕೂಡ ಇಳುವ ಮುನ್ನ SIT ಮಂಗಳೂರಿನ ಕದ್ರಿ IBಯಲ್ಲಿ ಆತನನ್ನು 2 ದಿನಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಡಿಸಿದರು. ಮೊದಲನೆಯ ದಿನ ಅನುಚೇತ ಅವರು ವಿಚಾರಣೆಗೆ ಒಳಪಡಿಸಿದರೆ ಮರುದಿನ ಪ್ರಣವ್ ಮೊಹಂತಿ ಅವರು ಬಂದು ಒಂದು ಕ್ಲಾರಿಟಿಯನ್ನು ಪಡೆದುಕೊಂಡು ಓಕೆ ನಾವು ಉತ್ಖನನ ಮಾಡಬಹುದು, ಈತ ತೋರಿಸುವಂಥ ಜಾಗದಲ್ಲಿ ಒಂದು ಪ್ರಾಥಮಿಕವಾಗಿ ಒಂದು 10-15 ಜಾಗದಲ್ಲಿ ಹೋಗಿ ಉತ್ಖನನ ಮಾಡೋಣ, ಅಲ್ಲಿ ಮಹತ್ವವಾದ ಸುಳಿವುಗಳು ಸಿಕ್ಕಿದರೆ, ಅಲ್ಲಿ ಅಸ್ಥಿಪಂಜರ ಸಿಕ್ಕಿದರೆ ಮುಂದಿನ ಕಾರ್ಯಾಚರಣೆಗೂ ಕೂಡ ಬಲ ಬರುತ್ತೆ, ನಾವು ಬಹಳ ಉತ್ಸಾಹದಿಂದ ಬಹಳ ವಿಶ್ವಾಸದಿಂದ ಹೋಗಿ ಕಾರ್ಯಾಚರಣೆ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ರು. ಆದರೆ ಕೇವಲ ಒಂದು ಜಾಗವನ್ನು ಬಿಟ್ಟರೆ ಬೇರೆ ಯಾವುದೇ ಜಾಗದಲ್ಲಿ ಸಿಕ್ಕದೇ ಇರುವಂಥ
ನಿಟ್ಟಿನಲ್ಲೂ ಕೂಡ ಈ ಕಾರ್ಯಾಚರಣೆಯ ವಿರುದ್ಧ ಸಾಕಷ್ಟು ಅಪಸ್ವರ ಕೇಳಿ ಬಂತು. ಸ್ಥಳೀಯವಾಗಿಯೂ ಕೂಡ ಇದರ ವಿರುದ್ಧ ಅಪಸ್ವರ ಇದೆ ಮತ್ತು ಸಾರ್ವಜನಿಕವಾಗಿಯೂ ಕೂಡ ಅಭಿಪ್ರಾಯಗಳು ಬದಲಾಗ್ತಾ ಇದೆ. ದಿನ ಬೆಳಿಗಾದ್ರೆ ಆತ ಒಂದು ಜಾಗವನ್ನು ತೋರಿಸ್ತಾನೆ, ಅಲ್ಲಿಗೆ SIT ಅಧಿಕಾರಿಗಳು ಹೋಗ್ತಾರೆ, ಉತ್ಖನನ ಮಾಡ್ತಾರೆ, ಸಂಜೆವರೆಗೂ ಅಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಆದರೆ ಏನೂ ಮಹತ್ವದ ಸುಳಿವು ಸಿಗೋದಿಲ್ಲ. ಒಂದೇ ಜಾಗದಲ್ಲಿ ಒಂದೇ ಪಾಯಿಂಟ್ನಲ್ಲಿ ಎರಡೆರಡು ಬಾರಿ ಉತ್ಖನನವನ್ನು ಮಾಡಿಸುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಪಾಯಿಂಟ್ ನಂಬರ್ 13ರಲ್ಲಿ ಅಂದರೆ 13ರ ಪಾಯಿಂಟ್ ಏನಿದೆ ಬಹಳ ಚಾಲೆಂಜಿಂಗ್ ಆಗಿತ್ತು. GPR ಯಂತ್ರ ಬಂದು ಅಲ್ಲಿ ಶೋಧವನ್ನು ನಡೆಸಿದ್ರು ಕೂಡ ಏನೂ ಸಿಗೋದಿಲ್ಲ. ಆ ಬಳಿಕವೂ ಕೂಡ ಉತ್ಖನನವನ್ನು ಮಾಡ್ತಾರೆ. 18 ಅಡಿ ಮತ್ತು 15 ಅಡಿ ಆಳಕ್ಕೆ 2 ಪ್ರತ್ಯೇಕ ಗುಂಡಿಗಳನ್ನು ತೆಗೆದರೂ ಕೂಡ ಅಲ್ಲಿ ಯಾವುದೇ ರೀತಿಯ ಮಾಹಿತಿಗಳು ಸಿಗೋದಿಲ್ಲ. ಈ ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆಯ ವಿರುದ್ಧ ಸಾಕಷ್ಟು ಆಕ್ರೋಶ ಭುಗಿಲೇಳುತ್ತೆ. ಅದೇ ದಿನ ವಿಧಾನಸಭೆಯಲ್ಲೂ ಕೂಡ ಈ ವಿಚಾರವನ್ನು ವಿಪಕ್ಷಗಳು ಎತ್ತಿ ಹಿಡಿದು ಸರ್ಕಾರದ ವಿರುದ್ಧ ಮುಗಿಬೀಳುತ್ತೆ. ಆ ಸರ್ಕಾರಕ್ಕೆ ಅಂದರೆ ಯಾವ ವಿಚಾರವನ್ನು ಯಾವ ಸಾಕ್ಷ್ಯನ ಇಟ್ಕೊಂಡು ಈ ಥರ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನೀವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲೂ ಕೂಡ ವಿಪಕ್ಷಗಳು ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಎಲ್ಲೋ ಒಂದು ಕಡೆ ಈಗಾಗಲೇ ಕಾರ್ಯಾಚರಣೆ ಮಾಡಿರುವಂಥ ಬಹುಪಾಲು ಜಾಗಗಳಲ್ಲಿ ಅಸ್ಥಿಪಂಜರ ಅಥವಾ ಕಳೇಬರ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳು ಏನಾದರೂ ಲಭಿಸಿದರೆ ಸರ್ಕಾರ ಆಗಿರ್ಬೋದು SIT ಬಹಳ ಹುಮ್ಮಸ್ಸಿನಿಂದ ನಾವು ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ಬೋದಾಗಿತ್ತು. ಆದರೆ ಬಹುತೇಕ ಮತ್ತು ಬಹಳ ನಿರೀಕ್ಷೆ ಕ್ರಿಯೇಟ್ ಆದಂಥ ಇಡೀ ದೇಶವ್ಯಾಪಿಯಾಗಿ ನಿರೀಕ್ಷೆ ಕ್ರಿಯೇಟ್ ಆದಂಥ ಪಾಯಿಂಟ್ ನಂಬರ್ 9 ಅಥವಾ ಕಲ್ಲೇರಿಯ ಶಾಲಾ ಬಾಲಕಿಯ ಶವವನ್ನು ಹೂತು ಹಾಕಿದಂಥ ಜಾಗ, ರತ್ನಗಿರಿ ಬೆಟ್ಟ, ಇದೆಲ್ಲವೂ ಕೂಡ ಬಹಳ ಹೈಪ್ ಕ್ರಿಯೇಟ್ ಮಾಡಿತ್ತು, ಜನಾಭಿಪ್ರಾಯವನ್ನು ಕ್ರಿಯೇಟ್ ಮಾಡಿತ್ತು. ಆದರೆ ಎಲ್ಲವೂ ಕೂಡ ಲೆಕ್ಕಾಚಾರಗಳು ತಲೆ ಕೆಳಗಾಗುತ್ತೆ, ಅಲ್ಲಿ ಏನೂ ಲಭಿಸೋದಿಲ್ಲ. ಹಾಗೂ SITಗೂ ಕೂಡ ಇದು ಬಹಳ ಕಗ್ಗಂಟಾಗಿ ಪರಿಣಮಿಸಾಗುತ್ತೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಕಾರ್ಯಾಚರಣೆಗೆ ಬ್ರೇಕ್ ಹಾಕಿ ಆತನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಿ ಮಹತ್ವವಾದ ಸುಳಿವು ಮಹತ್ವವಾದ ಸಾಕ್ಷಿಗಳು ಸಿಕ್ಕಿದರೆ ಮಾತ್ರ ಮುಂದೆ SIT ಉತ್ಖನನ ಕಾರ್ಯಾಚರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಫೈನ್, ಥ್ಯಾಂಕ್ ಯು ಆದಿತ್ಯ.